ಕೋವಿಡ್ ಸಮಯದಲ್ಲಿ ಮನುಕುಲಕ್ಕೆ ಆಸರಿಯಾಗಿದ್ದ ಹಾಗೂ ಒಂದು ರೊಟ್ಟಿ ಒಂದು ನಾಣ್ಯದಂತಹ ವಿಭಿನ್ನ ಕಾರ್ಯಕ್ರಮದ ಮುಖಾಂತರ ಹೆಸರುವಾಸಿಯಾದ ಗದಗ ಜಿಲ್ಲೆಯ ಬಿಜೆಪಿ ಮುಖಂಡ ಅನಿಲ್ ಪಿ ಮೆಣಸಿನಕಾಯಿ ಮತ್ತೆ ರಾಜಕೀಯ ಅಖಾಡದಲ್ಲಿ ಮುನ್ನೆಲೆಗೆ ಬಂದಿದ್ದಾರೆ. ಇದೀಗ ಗದಗ ನಗರದ ಹಳ್ಳಿ ನಗರದಲ್ಲಿ ಜೆನ್ಜಿ ಮತದಾರರು ಮತ್ತು ನಾಗರಿಕರ ವೇದಿಕೆ ಅನ್ನುವಂತಹ ವಿಭಿನ್ನ ಅಭಿಯಾನ ಆರಂಭಿಸಿರುವಂತಹ ಅನಿಲ್ ಪಿ ಮೆಣಸಿನಕಾಯಿ ಅವರು ರೈತರು, ಮಹಿಳೆಯರು ಹಾಗೂ ಯುವಕರ ಅಭಿವೃದ್ಧಿಗಾಗಿ ನಮ್ಮ ರಕ್ತ ಸಹಿ ಅನ್ನುವಂತಹ ಘೋಷಣೆಯೊಂದಿಗೆ ಅಭಿಯಾನಕ್ಕೆ ರಕ್ತ ಸಹಿಯ ಸಂಗ್ರಹಣೆ ಮಾಡಿದ್ದಾರೆ. ಈಗಾಗಲೇ 5,000 ಜನರ ರಕ್ತದಿಂದ ರುಜು ಮಾಡಿದಂತಹ ಪತ್ರವನ್ನ ಸಂಗ್ರಹಣೆ ಮಾಡಿದ್ದು 10,000ಕ್ಕೂ ಅಧಿಕ ಜನರ ರಕ್ತ ಸಹಿ ಸಂಗ್ರಹಣೆ ಮಾಡಿದ ಬಳಿಕ ಪತ್ರವನ್ನ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಅವರು ಮನವಿಯನ್ನ ಸಲ್ಲಿಸಲಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಮಾಜಿ ಸಚಿವ ಎಚ್.ಕೆ. ಪಾಟೀಲ್ ವಿರುದ್ಧ ಚುನಾವಣೆ ಎದುರಿಸಿ ಪರಾಜಿತರಾದರೂ ಕೂಡ ಸೋಲಿನ ನಂತರವೂ ಹಠ ಬಿಡದೆ ರಾಜಕೀಯ ಜೀವನವನ್ನ ಮುಂದುವರೆಸಿದಂತಹ ಅವರು ರಾಮ ಮಂದಿರ ಆಯಿತು, ಇನ್ನು ಸಮಾನತೆಗೆ ಭೀಮ ಮಂದಿರ ಬೇಕು ಅಂತ ಹೇಳಿ ಭೀಮ ಮಂದಿರ ಪ್ರತಿಷ್ಠಾಪನಾ ಸಂಘಟನೆ ಸ್ಥಾಪಿಸಿ ಹೋರಾಟವನ್ನ ಮುಂದುವರೆಸಿದ್ದಾರೆ. ನಡೀತೈತ್ರಿ ಹಚ್ಬೇಕು. ವಿಶಿಷ್ಟ ಚಳವಳಿ ಮಾಡ್ಯಾರ ಅಂತ ಹಂಗ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.